ಸೆಲೆಬ್ರೇಷನ್ ಎಲ್ಲ ಕೇಕ್ ಕಟ್ ಮಾಡಿದ್ದಾಯಿತು. ವಿಡಿಯೋ ಲೆಂತ್ ಆಗುತ್ತೆ ಅಂತೇಳಿ ಪಾರ್ಟ್ 1 ಪಾರ್ಟ್ 2 ಮಾಡ್ತಾಯಿದ್ದೀನಿ. ಇದು ಪಾರ್ಟ್ 2. ಬಿರಿಯಾನಿಗೆ ಮಾಡಿಸ್ತಾ ಇದ್ದೀವಿ ನೋಡಿ. ಬಿರಿಯಾನಿಗೆ ಏನೇನು ಐಟಮ್ಸ್ ಬೇಕು ಅಂತ ಎಲ್ಲ ತೋರಿಸ್ತೀನಿ ಆಯಿತಾ. ಟೊಮೊಟೊ, ಈರುಳ್ಳಿ, ಹಾಗೆ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ, ಹಾಗೆಯೇ ನಾವು ಪಲಾವ್ಗೆ ಹಾಕ್ತೀವಲ್ಲ ಐಟಮ್ಸು, ಚಕ್ಕೆ ಲವಂಗ ಮತ್ತು ಪಲಾವ್ ಎಲೆ ಎಲ್ಲ ತೊಗೊಂಡು ಅದಾದಮೇಲೆ ಮಿಕ್ಸಿಗೆ ಹಾಕ್ಕೋಬೇಕು. ಅದು ಪೂರ ನುಣ್ಣಗೆ ಹಾಕಬಾರ್ದು, ಮೀಡಿಯಮಲ್ಲಿ ಇರಬೇಕು ನೋಡಿ. ಈ ಥರ ಪೇಸ್ಟ್ ಮಾಡ್ಕೋಬೇಕು. ಈ ಥರ ಪೇಸ್ಟ್ ಮಾಡಿಕೊಂಡು ಈಗ ಒಗ್ಗರಣೆಗೆ ಇಟ್ಕೊಂಡಿದ್ದಾರೆ ನೋಡಿ. ಒಗ್ಗರಣೆಗೆ ಪಲಾವ್ಗೆ ಹೇಗೆ ಹಾಕ್ತಿರೋ ಅದೇ ಥರ ಎಲ್ಲ ಹಾಕಬೇಕು ನೋಡಿ. ಬಿರಿಯಾನಿಗೆ ಚಕ್ಕೆ ಲವಂಗ ಹಾಕಿದ್ದಾರೆ ನೋಡಿ. ಹಾಗೆ ಬೆಳ್ಳುಳ್ಳಿ ಪೇಸ್ಟು, ಈರುಳ್ಳಿ ಎಲ್ಲ ಹಾಕಿದ್ದಾರೆ. ಅದು ನಾನು ಮಾಡ್ತಾಯಿಲ್ಲ, ನನ್ನ ತಮ್ಮ ಮಾಡ್ತಾಯಿರೋದು. ಫ್ರೈ ಮಾಡ್ತಿದ್ದಾರೆ ನೋಡಿ. ಜಾಸ್ತಿ ತಿರುಗಿಸ್ಬಾರ್ದು, ನೋಡಿಕೊಂಡು ಲೋ ಫ್ಲೇಮಲ್ಲಿ ಇಟ್ಕೋಬೇಕು ಉರಿನ. ಈ ಥರ ಫ್ರೈ ಮಾಡ್ಕೊಂಡಾದಮೇಲೆ ನಾವು ಮಿಕ್ಸಿಗೆ ಹಾಕ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೋಬೇಕು. ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ನೋಡಿ. ನೀರು ಹಾಕಬಾರ್ದು, ಲಾಸ್ಟಲ್ಲಿ ಹಾಕಬೇಕು ನೀರು ನೋಡಿ. ಇವಾಗ ಇದು ಕುದಿಬೇಕು. ಒಂದು ಕುದಿ ಕುದ್ರೆ ಆಮೇಲೆ ಚಿಕನ್ ಆ್ಯಡ್ ಮಾಡ್ಕೋಬೇಕು ನೋಡಿ. ಕುದೀತೈತೆ, ಒಂದು 5 ನಿಮಿಷ ಬಿಡಬೇಕು ನೋಡಿ. ಕುದೀತಾ ಇದೆ. ಇದಕ್ಕೆ ಸ್ವಲ್ಪ ಮೊಸರು ಆ್ಯಡ್ ಮಾಡ್ಕೋಬೇಕು. ನಾವು 3/4 ಲೀಟ್ರನ್ನೇ ತಂದಿದ್ದು, 1/4 ಲೀಟ್ರು 3 ಪ್ಯಾಕೆಟ್ ತಂದಿದ್ದು ಆ್ಯಡ್ ಮಾಡ್ಕೊಂಡ್ವಿ. ಹಾಗೆಯೇ ಅಕ್ಕಿ ನೆನೆಸಿಟ್ಟಿದ್ದೆ. ಹಾಗೆ ಚಿಕನ್ನು ಅಷ್ಟೇ ಚೆನ್ನಾಗಿ ತೊಳೆದ್ಬಿಟ್ಟು ಇಕ್ಕಿದ್ವಿ. ಈಗ ಚಿಕನ್ನ ಆ್ಯಡ್ ಮಾಡ್ತಾ ಇದ್ದಾರೆ ನೋಡಿ. ಈಗ ಆ ಖಾರ ಎಲ್ಲ ಚಿಕನ್ಗೆ ಇದಾಗಬೇಕಲ್ಲ, ಅದಕ್ಕೆ ತಿರುಗಿಸ್ತಾ ಇದ್ದಾರೆ ನೋಡಿ. ಬಟ್ ನಾನು ಯಾರು ಮಾಡಿರೋದು ನೋಡಿ, ಫಸ್ಟ್ ಟೈಮ್ ಇದು ನೋಡ್ತಾ ಇರೋದು. ನಾವು ಹೋಟೆಲಿಂದ ತರಿಸ್ಕೊಂಡು ತಿಂತಿದ್ವಿ ಅಷ್ಟೇ, ನಮ್ಮ ಮನೇಲಿ ಯಾವತ್ತೂ ಮಾಡಿಲ್ಲ ಬಿರಿಯಾನಿನ. ಲಾಸ್ಟಲ್ಲಿ ಹೇಗಿರುತ್ತೆ ಅಂತ ನೋಡುವ ನೋಡಿ. ಕುದೀತಾ ಇದೆ. ಚೆನ್ನಾಗಿ ಕುದೀತಾ ಐತೆ. ಅದಾದ ನಂತರ ತಿರುಗಿಸ್ತಾ ಇರಬೇಕು, ಲೋ ಫ್ಲೇಮಲ್ಲಿ ಇರಬೇಕು. ಸ್ವಲ್ಪ ಜಾಸ್ತಿ ಉರಿ ಮಾಡಿದ್ರೆ ತಳ ಅಂಟುತ್ತೆ ಅಲ್ವಾ, ಸೊ ಅದಕ್ಕೆ ತಿರುಗಿಸ್ತಾ ಇದ್ದಾರೆ ನೋಡಿ. ನನ್ನ ತಮ್ಮ ಅಡುಗೆ ಮಾಡ್ತಿದ್ದ, ನನ್ನ ತಮ್ಮ ಹೋಟೆಲ್ ಕೆಲಸ ಮಾಡ್ತಿದ್ನಲ್ವ, ಸೊ ಇದರಲ್ಲೇ ಮಾಡಿಸಿದ್ವಿ. ಅದಾದಮೇಲೆ ಅಕ್ಕಿನ ನೆನೆಸಿಟ್ಕೊಂಡಿದ್ವಲ್ಲ ಅದನ್ನು ಆ್ಯಡ್ ಮಾಡ್ಕೋಬೇಕು. ಅದನ್ನೇ ಆ್ಯಡ್ ಮಾಡಿಕೊಂಡು ಒಂದೇ ಸಲ ನೀರು ಎಲ್ಲ ಇದು ಮಾಡ್ಕೋಬೇಕು. ಚೆನ್ನಾಗಿ ನೋಡಿ ಈ ಥರ ಸ್ಮ್ಯಾಶ್ ಮಾಡ್ಕೋಬೇಕು, ಕಲಿಸ್ಬೇಕೆಲ್ಲನೂ ಚಿಕನ್ಗೆ. ಅದಾದ ನಂತರ ಅದಕ್ಕೆ ನೀರನ್ನು ಆ್ಯಡ್ ಮಾಡ್ಕೋಬೇಕು. ಈಗ ನನ್ನ ತಮ್ಮ ನೀರು ಆ್ಯಡ್ ಮಾಡಿದ್ದಾನೆ ನೋಡಿ. ನೀವು ಎಷ್ಟು ಅಕ್ಕಿ ಇಟ್ಟಿರ್ತೀರೋ ಅಷ್ಟು ಮಾತ್ರ ನೀರು ಆ್ಯಡ್ ಮಾಡ್ಕೊಳ್ಳಿ, ಜಾಸ್ತಿ ಕಮ್ಮಿ ಮಾಡ್ಕೋಬೇಡಿ. ಕುದೀತಾ ಇದೆ ನೋಡಿ. ಉರಿನೂ ಅಷ್ಟೇ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ, ಸ್ವಲ್ಪ ಜಾಸ್ತಿ ಸ್ವಲ್ಪ ಕಮ್ಮಿ ಮಾಡ್ಕೋಬಾರ್ದು, ಒಂದೇ ಫ್ಲೇಮಲ್ಲಿ ಇರಬೇಕು. ಅದಾದ ನಂತರ ಅದಕ್ಕೆ ತುಪ್ಪ ಆ್ಯಡ್ ಮಾಡಬೇಕು ಲಾಸ್ಟಲ್ಲಿ. ತುಪ್ಪ ಸ್ವಲ್ಪ, ಹಾಗೆಯೇ ಇದು ಏನು ಕೊತ್ತಂಬರಿ ಸೊಪ್ಪು, ಹಾಗೆ ಅಷ್ಟೇ ಅನಿಸುತ್ತೆ ಲಾಸ್ಟಲ್ಲಿ ಆ್ಯಡ್ ಮಾಡೋದು. ಅದು ಕೈ ಬಿಸಿ ತಗಲುತ್ತೆ ಅಂತೇಳಿ ಮುದ್ದೆ ಕಡೆಗೆ ತೊಗೊಂಡಿದ್ದಾನೆ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದಾನೆ, ನಾನು ಮರ್ತೇ ಆಯಿತಾ.
ತಿರುಗಿಸ್ತಿರ್ಬೇಕು ಸ್ವಲ್ಪ, ಇಲ್ಲಾಂದರೆ ತಳ ಅಂಟು ಬಿಡುತ್ತೆ. ಇದು ಕೆಳಗಡೆ ತಪ್ಪಲೆಕ್ಕಿದ್ವಲ್ಲ, ಅದ್ರ ಕೆಳಗಡೆ ಒಂದು ತವ ಬರುತ್ತೆ. ಅದು ತವ ಇಟ್ಟು ಲೋ ಫ್ಲೇಮಲ್ಲಿ ಇಟ್ಟರೆ ನೋಡಿ ಕುದೀತಾ ಇದೆ. ಊರಿಗೆ ಕೈ ಸುಡುತ್ತೆ ಅಲ್ವಾ, ಅದಕ್ಕೆ ಮುದ್ದೆ ಕಡೆಗೆ ತೊಗೊಂಡಿದ್ದಾನೆ. ಜಾಸ್ತಿ ಮಿಕ್ಸ್ ಮಾಡಬಾರ್ದು. ಈಗ ತುಪ್ಪನೂ ಆ್ಯಡ್ ಮಾಡ್ತಿದ್ದಾನೆ ನೋಡಿ. ಜಾಸ್ತಿ ಹಾಕಿಲ್ಲ, ಯಾಕಂದರೆ ನನ್ನ ಮಗಳು ತಿನ್ನಲ್ಲ. ಇವಾಗ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ತಿದ್ದಾನೆ ನೋಡಿ. ನೋಡಿ ನಿಮಗೆ ಸ್ಮೆಲ್ ಬರ್ತಿದೆ, ಘಮ ಘಮ ಅಂತಿದೆ ಸ್ಮೆಲ್ ನೋಡಿ. ಲಾಸ್ಟಲ್ಲಿ ಫೈನಲ್ ಲುಕ್ ಹೀಗಿದೆ. ಯಾರೆಲ್ಲ ನನ್ನ ವೀಡಿಯೋ ನೋಡಿಲ್ಲ ಅಂದರೆ ನೋಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.